ಗುಡ್ ಮಾರ್ನಿಂಗ್. ಇವತ್ತು ನಾವು ಊರಾಚೆ ಹೋಗ್ತಾ ಇದ್ದೀವಿ. ಎಲ್ಲಿಗೆ ಅಂತ ಹೇಳಿದ್ರೆ ಕೊಳ್ಳಿ ಹಿಲ್ಸ್ಗೆ 30 ಜನ ಹೋಗ್ತಾ ಇದ್ದೀವಿ. ಓಹ್, ಫುಲ್ ರೈಡರ್ಸ್ ಗ್ಯಾಂಗ್ ಇಲ್ಲೇ ಇದ್ದಾರೆ. ಹತ್ತಿಬೆಲೆ ಕಡೆ ಪಯಣ ಬೆಳೆಸಿದ್ದೀವಿ. ಅಲ್ಲಿ ಇನ್ನೊಂದು 25 ಜನ ಅಲ್ಲಿರ್ತಾರೆ. ಸೊ ಅಲ್ಲಿ ಎಲ್ಲರೂ ಮೀಟಪ್ ಪಾಯಿಂಟ್ ಮಾಡಿ ಅಲ್ಲಿಂದ ಹೊರಡೋದು. ಬನ್ನಿ ನೋಡೋಣ. ಅಲ್ಲಿ ನಾವು ಹತ್ತಿಬೆಲೆ ಟೋಲ್ ಹತ್ರ ಬಂದಿದ್ದೀವಿ. ನೋಡ್ಬೋದು ನೀವು, ಎಲ್ಲ ಇದ್ದಾರೆ 30 ಜನ. ಸೊ ನಾವು ಫಸ್ಟ್ ಗ್ರೂಪು ಹೊರಡ್ತಾ ಇದ್ದೀವಿ. ಐ ಆಮ್ ಸ್ವೀಪಿಂಗ್. ಇಲ್ಲೊಂದು ಆನಂದ ಭವನ್ನಲ್ಲಿ ನಿಲ್ಸೋಣ ಅಂತ. ಅಡಿಯಾರ್ ಭವನ್ನಲ್ಲಿ ಊಟ ತಿಂಡಿ ಆಯಿತು. ನಾವಿವಾಗ ಅಣ್ಣೈ ಅಡಿಯಾರ್ ಭವನ್ನಿಂದ ಹೊರಟು ನೆಕ್ಸ್ಟ್ ಒಂದು ನಾಮಕ್ಕಲ್ ಹತ್ರ ಒಂದು ನೆಕ್ಸ್ಟ್ ಪಿಟ್ ಸ್ಟಾಪ್ ಹಾಕೋಣ ಅಂತ ಇದ್ದೀವಿ. ಸೊ ವಿ ಆರ್ ಹೆಡಿಂಗ್ ಟುವರ್ಡ್ಸ್ ನಾಮಕ್ಕಲ್. ಹೊರಡೋಣ. ನಾವಿವಾಗ ಅರ್ಧ ಸೇಲಂವರೆಗೂ ಬಂದಿದ್ದೀವಿ. ಏನು ವ್ಯೂ ಅಂದರೆ ಅಲ್ಲಿ ನೋಡಿ ಹೆಂಗಿದೆ ಅಂದರೆ ಆ ಕಡೆ ಎಷ್ಟು ಬೆಟ್ಟಗಳಿದೆ ಅಂದರೆ ಆ ಕಡೆ ಯಾವುದು ಎಲ್ಲ ಹೊಗೆನಿಕಲ್ಗೆ ಸೇರಿದೆ ಅನ್ಸುತ್ತೆ. ಅವೆಲ್ಲ ಏನು ಚೆನ್ನಾಗಿದೆ ಅಂದರೆ ನೋಡೋಕ್ಕೆ. ಬೆಳಿಗ್ಗೆ ಒಂದು ಸ್ವಲ್ಪ ಜಾಸ್ತಿ ಚಳಿ ಇತ್ತು. ದೆನ್ ಓಕೆ, ಇವಾಗ ತಮಿಳ್ನಾಡು ಎಂಟ್ರ್ ಆದ್ಮೇಲಿಂದ ಒಂದು ಸ್ವಲ್ಪ ನಮ್ಮ ಕರ್ನಾಟಕ ವೆದರ್ ಬರ್ತಾ ಇಲ್ಲ. ಅಲ್ಲಿ ನೋಡಿ, ಓ ಎಲ್ಲ ಫುಲ್ ಡೆನ್ಸ್ ಫಾರೆಸ್ಟ್ ಅನ್ಸತ್ತೆ. ಏನಿದೆ ನೋಡಿ, ವಾವ್. ಕ್ಲೌಡ್ ಫಾರ್ಮೇಶನ್ ಇನ್ ದ ಪೀಕ್ ಸಕ್ಕತ್ತಾಗಿದೆ. ಕ್ಯೂಟ್ ಬಾಯ್. ಇಲ್ಲಿ ನಮಕ್ಕಲ್ ಆದ್ಮೇಲೆ ಒಂದು ಲೆಫ್ಟ್ ತೊಗೊಂಡ್ವಿ. ಇದು ಸ್ಟ್ರೈಟ್ ಇದಕ್ಕೆ ಹೋಗುತ್ತೆ ಕೊಳ್ಳಿ ಹಿಲ್ಸ್ಗೆ. ಇಲ್ಲಿ ದೇವ್ರಿಗೆ ನಮಸ್ಕಾರ ಮಾಡ್ಬಿಟ್ಟು ಜೈ ಅನ್ನೋಣ. ಆಹಾ, ಏನು ಗುರು ಇದು, ವೆದರ್ ಕಂಪ್ಲೀಟಾಗಿ ಚೇಂಜ್ ಆಗೋಯ್ತದು. ಸ್ವಲ್ಪ ಫೇಮಸ್ ಆಗ್ತಿದೆ ಕೊಳ್ಳಿ ಹಿಲ್ಸು. ಮೇ ಬಿ ಅರೌಂಡ್ 3-4 ಇಯರ್ಸಿಂದ. ಮೊದಲೆಲ್ಲ ಯಾರು ಕೇಳೋರೇ ಇರ್ತಾ ಇರಲಿಲ್ಲ, ಗೊತ್ತೇ ಇರಲಿಲ್ಲ ಅನ್ಸುತ್ತೆ ಎಷ್ಟೊಂದು ಜನಕ್ಕೆ ಇವೆಲ್ಲ. ಒಂಥರ ಚೆನ್ನೈ ಎಕ್ಸ್ಪ್ರೆಸ್ಸಲ್ಲಿ ಕೆಲವು ಹಳ್ಳಿಗಳು ತೋರಿಸ್ತಾರೆ ನೋಡಿ, ಅವರಿಬ್ಬರು ಓಡ್ಕೊಂಬಂದು ಎಸ್ಕೇಪ್ ಆಗಿರ್ತಾರಲ್ಲ, ಆ ಥರ ಇದೆ ಇಲ್ಲೆಲ್ಲ. ನಿಮಗೆ ಒಂದು ಸಖತ್ ವ್ಯೂ ತೋರಿಸ್ಲಾ? ಏನ್ ತಣ್ಣಗಿದೆ ಗೊತ್ತಾ ಇಲ್ಲಿ. ಮಳೆ ಬರುತ್ತೆ ಅನ್ಕೊಳ್ತೀನಿ ಇಲ್ಲಿ, ಬಟ್ ಓ ಗಾಡ್, ಅಲ್ಲಿ ನೋಡಿ ಊಟಿಗಿಂತ ತಣ್ಣಗಿರುತ್ತೆ ಅನ್ಕೊಳ್ತೀನಿ. ಪಕ್ಕ ಊಟಿಗಿಂತ ತಣ್ಣಗಿರುತ್ತೆ. ಮೋಡದ ಮೇಲೆ ಇರ್ತೀವೋ ಅಥವಾ ಮೋಡದ ಕೆಳಗಡೆ ಇದೀವೋ ಅಲ್ಲೆಲ್ಲ ನೋಡಿ. ಮೇ ಬಿ ನಾನು ಮೊದಲು ಈ ಥರ ಮೇ ಬಿ ಹಿಮಾಲಯಾಸಲ್ಲಿ ನೋಡಿದ್ದೆ, ಅದು ಬಿಟ್ಟರೆ ಇಲ್ಲೇ ನಾನು ನೋಡ್ತಾ ಇರೋದು. ಇಷ್ಟು ಚೆನ್ನಾಗಿರೋದು, ಸಖತ್ ಖುಷಿ ಆಗುತ್ತೆ ನೋಡೋದಕ್ಕೆ ಮಾತ್ರ. ಅಂದರೆ ಮಾತ್ರ ಏನು ಚೆನ್ನಾಗಿರೋದು. ಆ್ಯಕ್ಚುಲಿ ಮಳೆ ಬಂದರೆ ತುಂಬ ಚೆನ್ನಾಗಿರುತ್ತೆ. ಸ್ಟಾರ್ಟಿಂಗ್ ಪಾಯಿಂಟು ಆಫ್ ಘಾಟ್ಸು ಇದೆ. ಸಾಕಾಗಿದೆಯಪ್ಪ. ಫಾರೆಸ್ಟ್ ಚೆಕ್ ಪೋಸ್ಟ್ ಇದು. $71 ಪಿನ್ಸ್. ಏನು ಹುಡುಗಾಟನ? ಎಷ್ಟು ಪಿನ್ಸ್ ಸೌತ್ ಇಂಡಿಯಾ. ಇಲ್ಲಿ ನೋಡಿ ಹೆಂಗಿದೆ ಇದು, ಮ್ಯಾಪಲ್ಲಿ ಕಾಣಿಸ್ತಾ ಇದೆಯಾ? ವಾವ್, ಪಿನ್ಸ್ ನೋಡೋದಕ್ಕೆ ಒಂಥರ ಸಾಕಾಗಿದೆ ನೋಡೋದಕ್ಕೆ. ಅಪ್ಪ, ಎಲ್ಲರೂ ಹಾಕೊಂಡು ಚಚ್ತಾ ಇದ್ದಾರೆ ಘಾಟ್ ಸೆಕ್ಷನಲ್ಲಂತೂ. ತುಂಬ ಹುಷಾರಾಗಿರ್ಬೇಕು.
ಇವತ್ತನೇ ಒಂದು ಗಾರ್ಡಲ್ಲಿ ಕೆದಕ್ತೈತಿ ಇಲ್ಲಿ ನಿಂತ್ಕೊಂಡು. ಎಷ್ಟು ಇದಾಗಿದೆ ನೋಡಿ ಇಲ್ಲಿ, ಆಲ್ರೆಡಿ ಲ್ಯಾಂಡ್ ಸ್ಲೈಡ್ಗಳಾಗಿದೆ ಚಿಕ್ಕ ಚಿಕ್ಕದಾಗೆ. ಏನ್ ಗುರುದು ಸಖತ್ತಾಗಿದೆ ಜಾಗ. ಇಲ್ಲ ಹಾಕೊಳ್ಳೋಣ. ಓ ಅಲ್ಲಿ ನೋಡ್ರು ಏನ್ ಸ್ವರ್ಗ ಕೊಟ್ಟಿದಾನಪ್ಪ ದೇವ್ರು. ಹುಷಾರಾಗಿ ಹೋಗ್ಬೇಕು. ಎಲ್ಲರೂ ಒಟ್ಟಿಗೆ ಓವರ್ಟೇಕ್ ಕೊಡಿದ್ರೆ ಆಮೇಲೆ ಏನು ಎಲ್ಲೋಗೋದು, ಜಾಗ ಎಲ್ಲಿದೆ? ಎಲ್ಲರೂ ಸಿಕ್ಕಾಕೊಳ್ಬಾರ್ದು ಅಷ್ಟೆ. ನಾವು ಬೈತಾ ಇದ್ದಾನೆ ತಮಿಳಲ್ಲಿ ಇರುಯ್ಯ ಅನ್ಕೊಂಡು. ಇನ್ನೂ ಎಷ್ಟು ಪಿನ್ ಇದೆ ಅಂತಲೇ ಗೊತ್ತಿಲ್ಲ. ಅರೌಂಡ್ 20-25 ಅಂತೂ ಆಗಿದೆ. 72 ಪಿನ್ಸ್ ಗುರು. ಫಸ್ಟ್ ಸರ್ವಿಸ್ ಆಗಿಲ್ಲ ಗುರು, ಅದಕ್ಕೆ ಆಲ್ರೆಡಿ ಹೆಂಗೆ ಚಚ್ತಾವ್ ನೋಡಿ ಅವನು. ಹೋಗ್ರಪ್ಪ ಹೋಗಿ. ಮಳೆನಾ? ಓಕೆ, ಏನೋ ಜಾರ್ತದು. ಓ ಗಾಡ್, ಚೆನ್ನಾಗಿತ್ತು, ತುಂಬ ಚೆನ್ನಾಗಿದೆ. ಓ ಶೂಟ್, ನೋ ವಿಸಿಬಿಲಿಟಿ. ಓ ಅದೇನೋ ಒಂಥರ ಗಮ್ಮಂತ ವಾಸನೆ ಬರುತ್ತೆ ಈ ಕಡೆ, ಈ ಥರ ಜಾಗಗಳಲ್ಲಿ. ಏನು ಚೆನ್ನಾಗಿರೋದು ಗೊತ್ತಾ, ಯಾವುದೋ ಪರ್ಫ್ಯೂಮ್ದು ಸ್ಮೆಲ್ ಇರುತ್ತೆ, ನ್ಯಾಚುರಲ್ ಪರ್ಫ್ಯೂಮ್. ಉಸಿರು ತಗೊಂಡ್ರೆ ಈ ಥರ ಗಾಳಿ ಉಸಿರು ತಗೋಬೇಕು. ಅದಕ್ಕೆ ಬಾಗು ಕೂತ್ಕೋ, ಒಳ್ಳೆ ಕಾರ್ಡಿಯೋ ನಡೀರಿ, ಕೂತ್ಕೋ. ಇಲ್ಲ ಎಲ್ಲಪ್ಪ, ಇಲ್ಲೇ ಜಾಗ ಸಕ್ಕದಾಗಿದೆ. ಅಂತೂ ಎಲ್ಲ ಪಾರ್ಕ್ ಮಾಡಿ ಖುಷಿಯಾದ್ವಿ. ನಾವಿವಾಗ ಮಸಿಲ್ಲಾ ಫಾಲ್ಸ್ ಹತ್ರ ಹೋಗ್ತಾ ಇದ್ದೀವಿ. ಎಲ್ಲರೂ ಬರಲಿಲ್ಲ, ಒಂದು 15 ಜನ. ಮಾಜಿಲ್ಲಾ ಫೈರ್ಫಾಕ್ಸ್ ಅಂತ ಮಸಿಲ್ಲಾ ಫಾಲ್ಸ್ಗೆ ಹೋಗೋ ದಾರಿ. ಎಷ್ಟೋ ಜನ ಯಾಕೋ ಬರಲೇ ಇಲ್ಲ. 15 ಜನ ಬಂದು ಏನೋ ಒಂಥರ ಖುಷಿ ಆಗ್ತಾಯಿದೆ. ಇಷ್ಟು ಜನ ಇಂಟ್ರೆಸ್ಟ್ ಇರೋದು ಹೈಪರ್ ಇದ್ದರೆ ಮಾತ್ರ ಬರ್ತಾರೆ. ಎಷ್ಟೋ ಜನ ಸೋಂಬೇರಿಗಳಾಗ್ಬಿಟ್ಟಿದ್ದಾರೆ.
ಈವ್ನಿಂಗ್ ಪಾರ್ಟಿಗೋಸ್ಕರ. ಇದು ಫಾಲ್ಸ್ಗೆ ಹೋಗೋ ದಾರಿ. ಎಂಟ್ರಿ ಫೀಯಾ ಎಷ್ಟು? ಗಾಡಿ ಲೆಕ್ಕ ಪರ್ ಪರ್ಸನ್ ಗಾಡಿ 1 2 3 4 5 6 7 8 ಎಷ್ಟಿದೆ? 3 4 5 6 7 8 9 10 ಇದೆ ಮಗ. 100. ಹಾಂ ಕರೆಕ್ಟ್ ಆಗಿದೆ. ಒಬ್ರಿಗ ಇದು ಮಸಲಿ ಫಾಲ್ಸ್. ಓ ಇದೇನು ಗುರು, ಲೈನಲ್ಲಿ ನಿಂತ್ಕೋಬೇಕಾ? ಕ್ಯೂ ಇದೆ. ಇಲ್ಲೊಂದು 10 ರೂಪೀಸ್ ಹತ್ರ ಏನದು ಮಾಸಿಲ್ಲಾ ಫಾಲ್ಸ್ ಮುಗಿಸಿ ಮಾಸೈ ಟೆಂಪಲ್ ವ್ಯೂ ಪಾಯಿಂಟ್ ಅಂತ ಹೋಗ್ತಾ ಇದ್ದೀವಿ. ನೋಡೋಣ ಇಲ್ಲಿ ಹೆಂಗಿದೆ ಅಂತ ವ್ಯೂ ಪಾಯಿಂಟು. ಅಲ್ಲಿಂದ 2 ಕಿಲೋಮೀಟ್ರು, ಮಸಿಲ್ಲಾ ಫಾಲ್ಸಿಂದ 2.5 ಕಿಲೋಮೀಟರು. ಇದೇನಾ ವ್ಯೂ ಪಾಯಿಂಟಾ?